ಗುಣ ಅವನ್ನ ಪದ್ಯ ಎಲ್ಲ ಗಟ್ಟು ಮಾಡಂಗೆ ಬಾಯಟ್ ಮಾಡಿ ನನಗೆ ಹೇಳು, ಅದನ್ನೆಲ್ಲ ಬಾಯಟ್ ಮಾಡು. ಹಂಗೇನೆ 20 ತಕ ಮಗ್ಗಿ 2ರಿಂದ 20 ತಕ ಒಂದ್ಸತಿ ಕರೆಕ್ಟಾಗಿ ಬರೆದು ತೋರಿಸು ನನಗೆ. ಅಕ್ಕ ಇವನ ಕ್ವಶನ್ ಆನ್ಸರ್ ಕೇಳ್ತೀನಿ ಅಂತೇಳಿ ಹೇಳಿದಾರೆ ಸಾರು. ಹಂಗೇನೆ ಇದನ್ನ ಅಕ್ಕ ಇಂಗ್ಲೀಷ್ನಾಗ ಇದು ಯಾತ ಕೊಟ್ಟವ್ರ ಕಣೆ, ನನಗೆ ಅದು ಗೊತ್ತಿಲ್ಲ, ಅದನ್ನ ಹೇಳ್ಕೊಡ್ತೀಯಾ? ಸರಿ ಆಯ್ತು, ಅದನ್ನ ಹೇಳ್ಕೊಡ್ತೀನಿ. ಇವಾಗ ಫಸ್ಟು ಪದ್ಯ ಗಟ್ಟು ಮಾಡಿದ್ನ. ಏನು ಕೊಟ್ಟವ್ರೆ ಅದನ್ನು ಸ್ಕೂಲಾಗ ಏನು ಹೇಳ್ಕೊಟ್ರೆ ಹೇಳಿ ಇವತ್ತು? ಅದನ್ನೆಲ್ಲನ ಗಟ್ಟು ಮಾಡು, ಅದನ್ನೊಂದ್ಸತಿ ಓದ್ಕೆ, ಹೋಮ್ವರ್ಕ್ ಎಲ್ಲ ಬರೀ. ಪದ್ಯ ಎಲ್ಲನ ಗಟ್ಟು ಮಾಡಬೇಕು. ಇವು ಎಕ್ಸಾಮ್ನಾಗೆ ಕೊಡ್ತಾರೆ ಅವನ್ನೆಲ್ಲನ ಪದ್ಯನ. ಎಲ್ಲನ ಪದ್ಯ ಎಲ್ಲನ ಗಟ್ಟು ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿ ಓದ್ಕೋಬೇಕು ಗುಂಡ ನೀನು. ಎಲ್ಲ ಬರಿಬೇಕು. ಮಿಸ್ಸು ಚೆನ್ನಾಗಿ ಓದ್ತಾನೆ ಗುಂಡ ಅಂತೇಳಿ ಹೇಳೇವ್ರಿ, ನನ್ನ ಕರೆದು ಹೇಳಿರು. ಲಲಿತಾ ಮಿಸ್ ಇದ್ದಾರಲ್ಲ, ಲಲಿತಾ ಮಿಸ್ ನನಗೆ ಗೊತ್ತಲ್ಲ, ಹೇಳ್ತಾರೆ ಗಗನ ನಿನ್ನ ತಮ್ಮ ಚೆನ್ನಾಗಿ ಓದ್ತಾನಮ್ಮ ಅಂತ ಹೇಳಿ ಹೇಳ್ತಾರೆ. ಹಿಂಗೆ ಓದ್ಬೇಕಂಗ ನೀನು ಜಾಣ ಆಗಬೇಕು ಪಾಪ. ಬರಿಯಪ್ಪ 2ರಿಂದ 20 ತಕ ಬಗ್ಗೆ ಎಲ್ಲ ಬರೆದು ತೋರಿಸು. ಮುಂದಿನ ವರ್ಷದಿಂದ ನೀನು 8ನೇ ಕ್ಲಾಸಿಗೆ ಬರ್ತೀಯ. ಅವಳು ಹೆಂಗೆ ಓದ್ತಾಳೆ? ದೀಪು ಯಾತು ಓದ್ಕೊಂಬಲ್ಲ, ಅವಳು ಯಾತು ಬರ್ಕೊಂಬದಿಲ್ಲ, ಹೇಳಿರು ಬರ್ಕೊಂಬಲ್ಲ. ಅವಳಿಗೆ ಯಾತು ಬರಲ್ಲವು. ಮಿಸ್ಸು ಬೈತಾರೆ ಹಂಗೇನೆ. ಹೆಂಗೆ ಬೈತಾರೆ ಅದಕ್ಕೇನೆ ಪೇರೆಂಟ್ಸ್ ಮೀಟಿಂಗ್ ಐತಂತೆ ಹೇಳವ್ರೆ ಅಪ್ಪಗೆ ಹೇಳ್ಬೇಕು ಬರೋಕ್ಕೆ ನಾಳಿಕೆ. ಪೇರೆಂಟ್ಸ್ ಮೀಟಿಂಗ್ ಐತೆ. ನೀರು ಬೈತಾರ ಅವಾಗ ಅಪ್ಪ ಎಲ್ಲನ ಅವಳು ಸರಿಯಾಗಿ ಬೈತೈತಿ. ನೀನೆಲ್ಲ ಚೆನ್ನಾಗಿ ಓದ್ಕ. ಅವಳು ಎಷ್ಟು ಹೇಳಿದ್ರು ಬಾ ಓದ್ಕೊಡ್ತೀನಿ ಅಂದರೆ ಬರೋದೇ ಇಲ್ಲ. ಅದಕ್ಕೇನೆ ಅವಳು ಹೇಳಿದ ಮಾತು ಕೇಳಲ್ಲ, ನೀನು ಜಾಣ ಆಗಬೇಕು. ಓದ್ಕೆ ಅದನ್ನೆಲ್ಲ ಬಾಯಟ್ ಮಾಡಿ ಮಿಸ್ ಕೊಟ್ಟಿರೋದು ಏನು ಹೋಮ್ವರ್ಕ್ ಎಲ್ಲ ಕೊಟ್ಟಿರೋದನ್ನೆಲ್ಲ ಬರೀ ಮಗ್ಗಿ ಅಚ್ಚುಕಟ್ಟಾಗೆ ಎಲ್ಲ ಕಲ್ತ್ಕೊಳಪ್ಪ. ಎಲ್ಲ ನೀಟಾಗಿ ದುಂಡು ಬರೀ ಅಕ್ಷರ ನಂಗೆ ದುಂಡು ಬರೆದ್ರೆ ಅವ್ರು ವೆರಿ ಗುಡ್ ಆಗ್ತಾರೆ ಮಿಸ್ಸು. ಅಕ್ಕ ನಾನು ದುಂಡು ಬರಿತೀನಿ ನೋಡು, ಮಕ್ಕ ತೊಳ್ಕೊಂಡು ಇಬ್ಬರು ಓದ್ಕೊಂತ ಕೂಕಂತ ಇದ್ದಾರೆ. ಅಲ್ಲ ತಮ್ಮ ಮಾತ್ರ ಹೇಳ್ಕೊಡ್ತಾಳೆ. ನನ್ನ ತಂಗಿ ಅಂತ ಹೇಳಿ ನಮ್ಮ ದೀಪಗೆ ಹೇಳ್ಕೊಡಲ್ಲ ಇವಳು. ಅಲ್ಲ ನೋಡಿ ಇವಳು ಹೆಂಗಿದ್ದಾಳು. ಆ ಹುಡುಗಿಯಲ್ಲಿ ಕುಣಿತೈತಿ ಕರೆದು ಬಾರಮ್ಮ ಓದ್ಕ ಬರ್ಕ ಅಂತ ಹೇಳೋದು ಬಿಟ್ಟು ನೋಡಿ ತಮ್ಮಗೆ ಮಾತ್ರ ಹೇಳ್ಕೊಡ್ತಾಳೆ. ತಮ್ಮಬ್ಬ ಓದಿ ಸೆನಕಿರಬೇಕು, ತಂಗಿ ಓದಬಾರ್ದು ಅಂಬೋದೈತಿ ಏನೋ ಇವಳಿಗೆ. ಏನು ಹೆಗಗನ ಆ ಹುಡುಗಿ ದೀಪು ಅಲ್ಲಿ ಕುಣಿತಾಯ್ತಲ್ಲ, ನೀನು ಕರೆದು ಬಾರ ಕೈಕಾಲು ಮಕ್ಕ ತೊಳ್ಕೊಂಡು ಓದ್ಕೊಂಡ್ ಕುಕ್ಕ ಅಂತೇಳಿ ಆ ಹುಡುಗಿಗೆ ಒಂದಿಟ್ಟು ಹೇಳ್ಕೊಡಕ್ಕಾಗಲ್ವೇ? ನೋಡು ಹೆಂಗಿದ್ದಾಳೆ ನೀನು. ಅಬ್ಬಬ್ಬ ನೀನು ಭಾರಿ ಇದೆಯಾ ಕಣೆ ಗಗನ. ತಮ್ಮಂಗೆ ಮಾತ್ರ ಹೇಳ್ಕೊಡ್ತೀಯಾ, ನಿನ್ನ ತಂಗಿಗೆ ಮಾತ್ರ ಹೇಳ್ಕೊಡಲ್ಲ. ತಂಗಿ ಎಂಬುದು ಇದ್ದಿದ್ರೆ ಹೇಳ್ಕೊಡ್ತಿರ್ಲಿಲ್ವೇ ನೀನು? ಬರೀ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತೇಳಿ ಬರೀ ತಮ್ಮಗೆ ಹೇಳ್ಕೊಡ್ತಾ ಇದೆಯಲ್ಲ ನೀನು. ಹೇಳು ಹಿಂಗೆ ಮಾಡಬಾರ್ದು ಕೇಣಿಸಣಿನ. ಚಿಕ್ಕಮ್ಮ ಆವಾಗಿಂದ ಕರಿತಾ ಇದ್ದೀನಿ, ಬಾರೇ ಮಕ ತೊಳ್ಕೊಂಡು ಇಲ್ಲಿ ಹೊರಗಡೆದೆಲ್ಲ ಕಸ ಹೊಡೆದು ನೀರು ಹಾಕಿ ಕೈಕಾಲು ಮಕ ತೊಳ್ಕೊಂಡು ಬಾ ಬರ್ಕಮ್ಮನ ಅಂತಂದರೆ ಅವಳು ಬರೋದೇ ಇಲ್ಲ. ಹೋಮ್ವರ್ಕ್ ಏನು ಕೊಟ್ಟವ್ರೆ ಬಾ ಬರಿ ಅಂತಂದರೆ ಅವಳು ಕೇಳಲ್ಲ. ನಾನೇನು ಮಾಡೋಣ? ನೀನು ಅದಕ್ಕೇನೆ ನನಗೆ ಯಾಕೆ ಬೈತೀಯ? ಅವಳಿಗೆ ಹೇಳೋಗು. ನೀನು ಕರೆದು ಕುಂಡ್ರಿಸ್ಬೇಕು, ಹೇಳ್ಕೊಡ್ಬೇಕು ನೀನು. ಅದು ಬಿಟ್ಬಿಟ್ಟು ಮಕ ಎಲ್ಲ ತೊಳಿಬೇಕು. ಅವಳಿಗೆ ಮಕ ತೊಳ್ಕೊಂಬಕ್ಕೆ ಬರಲ್ಲ. ಮಕ ಕೈಕಾಲೆಲ್ಲ ತೊಳೆದು ಓದ್ಕೇಳಮ್ಮ ಕುಕ್ಕಳಮ್ಮ ಅಂತೇಳಿ ಹೇಳ್ಬೇಕು ಅವಳಿಗೆ. ತಮ್ಮಂಗೆ ಮಾತ್ರ ಹೇಳ್ಕೊಡ್ತೀಯ? ಮತ್ತೆ ಹೇಳ್ಕೊಡಲ್ಲ ಅವಳಿಗೆ, ಅವಳು ಹೇಳ್ದಂಗೆ ಕೇಳಲ್ಲ. ನಾವ್ಯಾಕೆ ಹೇಳ್ಕೊಡೋಣ? ನಾವು ಹೇಳ್ಕೊಡಲ್ಲ. ಅಲ್ಲ ಹಂಗೆ ಮಾತಾಡಬಾರ್ದು ಗುಂಡ. ಹೇಳ್ಕೊಡ್ತೀನಿ ಚಿಕ್ಕಮ್ಮ. ನನಗೇನೇನು ಈಗ ನಾನು ಅವಳಿಗೆ ಕಲ್ಸಿರು ನನಗೂ ಇನ್ನೂ ಒಳ್ಳೇದೇ, ನಾನು ಕಲ್ತ್ಕೊಂಡಂಗೆ ಆಗುತ್ತೆ ಇನ್ನೂ. ನನಗೇನೇನು ಇದೇನಿಲ್ಲ, ಅಷ್ಟೇನು ತೊಂದರೆ ಇಲ್ಲ ಹೇಳ್ಕೊಡೋಕ್ಕೆ. ಅವಳಿಗೆ ಹೇಳ್ಬೇಕು ತಾನೆ ನೀನು, ಅಕ್ಕ ಇಂಥ ಓದಿಸ್ತಾಳಮ್ಮ ಅಂತ. ಅವಳು ನಂಗೆ ಕರೆದ್ರೆ ಬರೋಲ್ಲ, ಅಳ್ತಾಳೆ ಗೊತ್ತೇ. ಹೋಗೇ ನಾನು ಬರೋಲ್ಲ, ನಾನು ಬರ್ಕೊಂಬಲ್ಲ ಅಂತ ಆಡಕ್ಕೆ ಹೋಗ್ತಾಳೆ. ಇವನು ನಾನು ಹೇಳ್ದಂಗೆ ಕೇಳ್ತಾನೆ. ಬಾರೋ ಗುಂಡ ಕೈಕಾಲು ಮಕ್ಕ ತೊಳ್ಕೊಂಡು ಓದ್ಕೆ ಬಾರೋ, ಹೋಮ್ವರ್ಕ್ ಬರ್ಕೊಂಬಾರೋ ಅಂತಂದರೆ ಇವ್ನು ಹೇಳ್ದಂಗೆ ಕೇಳ್ತಾನೆ. ಅವಳು ಹೇಳ್ದಂಗೆ ಕೇಳಲ್ಲ. ನನ್ನ ಮೇಲೆ ಜೋರು ಮಾಡ್ತಾಳೆ. ಹೆಂಗೆ ಬೈತಾಳೆ ಗೊತ್ತೇ ಅವಳು. ನನ್ನೇನೆ ಹೆಂಗೆ ಬೈತಾ ಇರ್ತಾಳೆ. ಹೋಗಿ ಗಗ್ಗಿ ಹಂಗೆ ಹಿಂಗೆ ಅಂತ ಬೈತಾಳೆ ಗೊತ್ತೇ. ಯಾಕಮ್ಮ ಗಗನ ಯಾತಂತ ಅವಳ್ದು? ನೋಡಪ್ಪ ಆ ಹುಡುಗಿಗೆ ಹೇಳ್ಕೊಡ್ಬೇಕಾ? ತಮ್ಮಂಗೆ ಮಾತ್ರ ಅದು ಇದು ಗಟ್ಟು ಮಾಡು, ಅದು ಇದು ಬಾರಿ ಮಗ್ಗಿ ಕಲ್ತ್ಕ ಅದನ್ನ ಕಲ್ತ್ಕಂತ ತಮ್ಮಂಗೆ ಮಾತ್ರ ಹೇಳ್ಕೊಡ್ತಾಳೆ. ಆ ಅಮ್ಮನಿಗೆ ಮಾತ್ರ ನಮ್ಮ ಅಮ್ಮನಿಗೆ ದೀಪಗೆ ಹೇಳ್ಕೊಡಲ್ಲ. ನಾವು ಕೂಲಿ ಹೋಗಿ ಬರ್ತೀವಿ. ನಮ್ಗೊಟ್ಟು ಗೊತ್ತಾಗಲ್ಲ ಏನಿಲ್ಲ. ಇವಳು ಹೇಳ್ಕೊಡ್ಬೇಕಪ್ಪ. ಓದಿ ಅವಳೆ ಎಲ್ಲನ ಚೆನ್ನಾಗಿ ಓದ್ತಾಳೆ ಅಂತ ಹೇಳ್ತಾರೆ ಸ್ಕೂಲಾಗೆಲ್ಲನ. ಇವಳು ಓದ್ಕೊಡ್ಬೇಕು. ಓದ್ಕೊಡೋದು ಬಿಟ್ಟು ಬರೀ ತಮ್ಮಂಗೆ ಮಾತ್ರ ಕಲಿಸ್ತಾಳೆ, ನಮ್ಮ ಅಮ್ಮನಿಗೆ ಮಾತ್ರ ಓದ್ಕೊಡೋದೇ ಇಲ್ಲ. ಕುಂಡ್ರಿಸ್ಬೇಕು. ನೀ ತಮ್ಮನ ಹೆಂಗೆ ಮಕ ತೊಳ್ಕೊಂಡು ಹೆಂಗೆ ಕುಂಡ್ರಿಸ್ತಿ ಹಂಗೆ ನೀನು ಇವಳನ್ನ ಕುಂಡ್ರಿಸಿ ಓದ್ಕೊಡ್ಬೇಕು. ಓದ್ಕೊಡೋದು ಬಿಟ್ಟು ಅವತಾರ ಆಡ್ತೀಯ. ಯಾಕನ ಹೇಳಿದ್ಕೊಂಡು ಹೇಳ್ತಾಳೆ. ಅದು ಹೇಳಿದ ಮತ್ತೆ ಕೇಳೋದು ಸುಮ್ಕಿರತ್ತ. ನೀನು ಬಂದಾಗಲೇ ಅದು ಹೇಳಿದ ಮತ್ತೆ ಕೇಳೋದು. ಗಗನ ಯಾತನ ಹೇಳಿರಿ ಹೋಗು ಅಂತ ಅದೇ ಹೋಗುತ್ತೆ. ಯಾತು ಮಾಡಲ್ಲ ಏನಿಲ್ಲ. ಆವಾಗಲೇ ಕಸ ಹೊಡಿಯಲ್ಲ ಏನಿಲ್ಲ. ನಾನು ಯಾತು ಮಾಡಲ್ಲ ಹೋಗು ಅಂತ ಅದೇ ಓತು. ಯಾತು ಮಾಡಲ್ಲ. ಯಾತನ ಬದುಕು ಮಾಡಿದರೆ ಚಂದ. ಬದುಕು ಮಾಡಿದರೆ ಎಲ್ಲನ ಓದಿ ಬರ್ಕೊಡ್ತಾರೆ ಎಲ್ಲನ. ಓದ್ಸೋದು ಬರೆಯೋದು ಮಾಡ್ತಾರೆ. ಅದು ಹೇಳ್ದಂಗೆ ಕೇಳಲ್ಲ ಕಣೆ ಆ ಪಿಳ್ಳೆ. ಏಳಿಗೆ ಸುಮ್ಮನಿರು. ಅದೆಲ್ಲ ಇಲ್ಲ, ನಮ್ಮ ಅಮ್ಮನ ಹೇಳ್ದಂಗೆ ಕೇಳುತ್ತೆ.
ಬೇಕಾದ್ರೆ ಇವಾಗ ಕರ್ದು ಕೇಳಾನೆ ಗನ್ವಾಗಿ ಹೇಳ್ದಂಗೆ ಕೇಳ್ತಾಳೆ. ಹೋಗಮ್ಮ ಅಕ್ಕ ಇಂತ ಓದಿಸ್ಕೆ ಹೋಗು ಅಂತಂದ್ರೆ ಗನ್ವಾಗಿ ಓದಿಸ್ಕೊಂಬೋದು ಎಲ್ಲ ಮಾಡ್ತಾಳೆ. ಅಯ್ಯೋ ನೀನು ಹೇಳ್ದಂಗೆ ಕೇಳ್ತಾಳೆ ಚಿಕ್ಕಮ್ಮ, ನಾವು ಹೇಳ್ದಂಗೆ ಕೇಳಲ್ಲ. ನಾವು ಹೇಳಿರೋದು ಬೇಕಾದ್ರೆ ಕೇಳ್ತಾಳೆ ಹಂಗೆ ಅವಳು. ನಾವೇನ ಹೇಳಿದ್ರೆ ಹೆಂಗೆ ಆಡ್ತಾಳೆ ಗೊತ್ತೇ, ಹೆಂಗೆ ಸಿಟ್ಟಾಗ್ತಾಳೆ, ಹೆಂಗೆ ಬೈತಾಳೆ. ಯಾರು ಹೇಳಿರು ಕೇಳ್ತಾರೆ, ಸುಮ್ಮನಿರು. ತಡಿ ಕರ್ಕ ಬರ್ತೀನಿ. ಓದ್ಕೊಂಬದು ಅವಳಿಗೂ ಅವ್ರಿಗೂ ಓದ್ಕೊಡಲ್ಲ. ಅವ್ನು ಇದ್ದರೂ ಇರಲಿ ನಮ್ಮ ಅಮ್ಮನಿಗೆ ಓದ್ಕೊಡು ನೀನು, ಇಬ್ರಿಗೂ ಹೇಳ್ಕೊಡ್ತೀನಿ ನಾನು. ಅವನಿಗೂ ಹೇಳ್ಕೊಡಲ್ಲ ಅಂಬಲ್ಲ, ಅವಳಿಗೂ ಹೇಳ್ಕೊಡಲ್ಲ ಅಂಬಲ್ಲ, ಇಬ್ರಿಗೂ ಹೇಳ್ಕೊಡ್ತೀನಿ. ನಾನೇನೇನು ಹಿಂಗೇನು ಮಾಡಲ್ಲ ಚಿಕ್ಕಮ್ಮ. ಅಡಿ ಕರ್ಕ ಬರ್ತೀನಿ, ಅವಳಿಗೆ ಹೇಳ್ಕೊಡು ನೀನು ಫಸ್ಟು. ಇವಂದಿದ್ರು ಇರಲಿ. ಯಾಕೆ ಹಂಗಾಡ್ತಾಳೆ ಸೌಡಮ್ಮ, ಯಾಕನ? ಅಲ್ಲ ಆ ಪಿಲ್ಲೆ ಹೇಳ್ದಂಗೆ ಕೇಳಲ್ಲ, ಹೇಳ್ಕೊಡ್ಬೇಕ ನಮ್ಮ ಗಗನ ನೀನು. ಕರ್ದು ಕುಂಡ್ರಿಸ್ಕೊಂಡು ಅಪ್ಪ ಬಂದಾಗಿಂದ ಹೇಳ್ತೀನಿ. ಬಾರೆ ಹೋಮ್ವರ್ಕ್ ಏನು ಕೊಟ್ಟವ್ರೆ ಬರ್ಕ ಅಂತೇಳಿ ಹೇಳಿರು ಅವ್ಳು ಕೇಳಲ್ಲ. ನಾನೇನು ಮಾಡೋಣಪ್ಪ? ಒದ್ರೆ ಚಿಕ್ಕಮ್ಮ ನನ್ನ ಮಗಳಿಗೆ ಯಾಕೆ ಹೋಯ್ತೀಯ ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬುತ್ತೆ. ಅದಕ್ಕೆ ನಾನು ಸುಮ್ಮನಾಗ್ತೀನಿ. ಇವನು ಗುಂಡ ಓದ್ಕೊಳ್ಳೋ ಬರ್ಕೊಳ್ಳೋ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ತಾನೆ. ಅವಳು ಕೇಳಲ್ಲ, ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ಕಣಪ್ಪ ಅವಳು. ನಾನೇನು ಹೇಳ್ಕೊಡ್ತೀನಿ, ನಾನೇನು ಹೇಳ್ಕೊಡೋಕ್ಕೆ ನಾನೇನು ಹಂಗೆ ಮಾಡಲ್ಲ. ಪಿಳ್ಳಿ ಹೇಳ್ದಂಗೆ ಕೇಳಲ್ಲ, ಹೇಳೋದಕ್ಕೆ ಬಕ್ಸರ್ ಬರಲ್ವಂತೆ. ಇವಳು ಸೌಡಮ್ಮ ನನಗೆ ಹುಡುಗಿನೇ ನನಗೆ ತಲೆ ಹಿಕ್ಕೊಂಡು ಇದು ಮಾಡ್ತಾಳೆ. ಅವಳು ಹೇಳಬೇಕು ಅಕ್ಕ ಇಂತ ಓದ್ಕೊಳ್ಳಮ್ಮ ಬಂದೆಡ್ಕೆ ಸ್ಕೂಲಿಂದ ಬಂದೆಡ್ಕೆನೆ ಅಕ್ಕ ಹೇಳ್ಕೊಡ್ತಾಳೆ ಅಂತ ಹೇಳಿರಿ ಅದು ಓದಿಸ್ಕೊಂಬುತ್ತೆ. ಅಲ್ಲ ಹುಡುಗಿ ಒಂದು ಈಟನ ಇದು ಮಾಡ್ಕೊಂಬಲ್ಲ ಎಲ್ಲಿ ಬೋದು ಒಳ್ಳೇದಲ್ಲ. ಇವ್ಳಿಗೆ ಹೇಳಿರು ಕಷ್ಟ, ಹೇಳಲಿಲ್ಲ ಅಂದ್ರೂ ಕಷ್ಟ. ನನ್ನ ಮಗಳು ಓದ್ದೊಟ್ಟು ಓದಲಿ, ನೀನು ಯಾಕೆ ಕಳ್ಸೋಕೆ ಹೋದೆ, ನನ್ನ ಮಗಳಿಗೆ ಯಾಕೆ ಇದು ಮಾಡಿದೆ ಅಂತ ಹೇಳ್ತೀವಿ ಬೈತೈತಿ. ಇದು ಹೆಂಗೆ ಅಂತ ಹೇಳೋಕ್ಕಲ್ಲ ನಮ್ಮ ಸೌಡಮ್ಮ, ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ತಡಿ ಅಣ್ಣ, ಇವಳು ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ತಡಿ ಸಮಾಧಾನದಾಗಿರುತ್ತೆ, ಒಂದೊಂದು ತಡಿ ಮಾತಾಡ್ಸಿರ್ರೇ ಗೊತ್ತು. ನಾನೇನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ನಿನ್ನೆ ಸೌಡಮ್ಮ ಹೆಂಗನ ಕೂಲಿ ಕರ್ಕೊಂಡು ಹೋಗೋದ ಕಣ್ಕೊಬಿಟ್ಲಪ್ಪ ಅಂದೆ. ಏನು ನಿಮ್ಮಂತರ ಮನೆ ಬಾಕಕ್ಕೆ ನಾನು ಸುತ್ತಾರ್ಕೊಂಡು ಬರ್ಬೇಕಾಗಿತ್ತೆ. ಸುತ್ತಾರ್ಕೊಂಡು ಬಂದಿದ್ರೆ ನಾನು ಸೆನಕ್ಕಿರ್ತಿದ್ದೆ. ಹಿಂಗೆ ಅಂತ ಆತ ಮಾತಾಡುತ್ತೆ. ಸೆನಕ್ಕಿದ್ರೆ ನಗ್ನಾಗ್ತಿದ್ರು ನಗ್ನಾಗ್ತಾ ಇರುತ್ತೆ. ರೇಗಾಡಿರಿ ಹೆಂಗೆ ಬೇಕಾ ಹಂಗೆ ಮಾತಾಡುತ್ತೆ ಹೇಳು. ಬೋಲು ಒಳಗಲ್ಲಿ ಏನೋ ಒಂಥರ ಬುದ್ಧಿ ಸರಿ ಇಲ್ಲ, ಬುದ್ಧಿ ಒಂಥರ. ಹೇಳು ಹೇಳ್ಕೊಡ್ಬೇಡ. ಅವಳು ಹೆಂಗೆ ಬೈತಾಳೆ ಗೊತ್ತೇ, ಅಕ್ಕಯ್ಯನ ಹೋಗಲೇ ಅಂತ ಬೈತಾಳೆ. ಬೇಡ ಅದು ಗೊತ್ತಾಗಲ್ಲ, ಏನಿಲ್ಲ. ಹೆಂಗೆ ಬೈತಾಳೆ ಕಣಪ್ಪ. ಯಾಕನ ಹೇಳಿರಿ ಹೆಂಗೆ ಬೈತಾಳೆ. ಈ ಹುಡುಗಿ ಅಯ್ಯಪ್ಪ ಈ ವಯಸ್ಸಿಗೆ ಎಷ್ಟು ಸುಳ್ಳು ಹೇಳುತ್ತೆ ಗೊತ್ತೇ. ಸುಮ್ಮನೆ ಚಿಕ್ಕಮ್ಮನ ಹತ್ರ ಒಯ್ತಾರೆ ಅಂತ ಹೇಳುತ್ತೆ. ಆ ಚಿಕ್ಕಮ್ಮಗೆ ಹೆಂಗೆ ಬೈತೈತೆ. ಇವಾಗ ನಮ್ಮ ಮೇಲೆ ಹಂಗೇನೆ ಹೆಂಗೆ ಸಿಟ್ಟು ಮಾಡ್ಕೊಂಬತ್ತೆ ಕಣಪ್ಪ. ಬಂದಾಗ ಒಂದು 2 ದಿನ ಹಿಂಗೆ ಸಮಾಧಾನದಾಗ ಇರೋಳಂಗಿದ್ಲು. ಇವಾಗ ನೋಡು ಎಂಥ ಬುದ್ಧಿ ಕಲ್ತಾವಳು. ಬಂದಾಗ 1-2 ದಿನ ಹಿಂಗೆ ಸಮಾಧಾನದಾಗ ಇರೋಳಂಗಿದ್ಲು. ಹಂಗೇನೆ ಏನು ಹಂಗೆ ಮೆಲ್ಲ ಸ್ಮೂತಾಗಿ ಹೆಂಗೆ ಮಾತಾಡೋದು. ಅಯ್ಯೋ ಹಿಂಗೆ ಇರೋಳಂಗಿದ್ಲು. ಇವಾಗ ಅಲ್ಲೇನೆ ಕೆಲ್ಸಕ್ಕೆ ಹೋಗೋದಕ್ಕೆ ಹಿಡಿಯೋಕ್ಕಾಗಲ್ಲ ಅಲ್ಲೇ ಬಸವಣ್ಣಯವಳನ್ನ. ಒಂದಿಟ್ಟು ಕೂಲಿ ಹೋಗ್ತಾಳಲ್ಲಮ್ಮ, ಒಂದಿಟ್ಟು ಕೂಲಿ ತತ್ತಾಳಲ್ಲ, ಅದಕ್ಕೆ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಗ್ತಾ ಇಲ್ಲ ಮಂಗಾಡ್ತಾಳೆ. ಜಿಂಕೆ ಮಾರಿನ ಮಂಗಾಡ್ತಾಳೆ. ಏನು ಹೇಳ್ತೀಯಮ್ಮ ಅವಳ್ದ. ಇವತ್ತಾಗ್ಲೆಲ್ಲ ಹೇಳಿರು ಮುಗಿಯಲ್ಲ ನಮ್ಮ ಸೌಡಿದೇನು. ಇವತ್ತೇನು ಮುಗಿಯೋದ ಕತೆ ಅದು. ನಮ್ಮ ಸೌಡಮ್ಮನ ಕತೆ ಮುಗಿಯೋದ ಕತೆ. ನೋಡಿದ್ರಲ್ಲ ವೀಕ್ಷಕರು, ನಾನೇನು ಹೇಳ್ಕೊಡ್ತೀನಿ, ನಾನೇನು ಹೇಳ್ಕೊಡಲ್ಲ ಅಂತಲ್ಲ. ಆದರೆ ಅವಳು ಹೇಳ್ದಂಗೆ ಕೇಳಲ್ಲ, ಅದಕ್ಕೆ ಹೇಳ್ಕೊಡಲ್ಲ. ನಮ್ಮ ಚಿಕ್ಕಮ್ಮನ ಓದ್ಕೊಂಬದು ಬರ್ಕೊಂಬದು ನೋಡಿ ಹೊಟ್ಟೆವ್ರಿ ನಮ್ಮ ಚಿಕ್ಕಮ್ಮನಿಗೆ. ನಾನಂತಮ್ಮ ಓದ್ಕೊಂಬದು ನೋಡಿ ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.